ಇವರು ಇಬ್ರಾಹಿಂಪುರ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು. ನಾನು ಅದೇ ಇಬ್ರಾಹಿಂಪುರ ಶಾಲೆಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಶಿಕ್ಷಕನು. ಹತ್ತಿರದಿಂದ ಸುಮಾರು 14 ವರ್ಷಗಳ ಹತ್ತಿರದಿಂದ ಅವರ ಒಡನಾಡಿಯಾಗಿದ್ದು ಈ ದಿಶೆಯಲ್ಲಿ ಅವರಿಗೊಂದು ಅಭಿನಂದನಾ ನುಡಿಯನ್ನ ಬರೀಬೇಕಂತ ಅವರಲ್ಲಿ ನಾನು ಭಿನ್ನಯಿಸಿಕೊಂಡೆ. ಅವರು ಬಹಳಷ್ಟು ಪ್ರಯತ್ನ ಮಾಡಿದರು. ಬ್ಯಾಡ್ರಿ ಗುರುಜಿ ಬ್ಯಾಡ್ರಿ ಹೇಳಿ. ಆದ್ರೆ ಒಂದು ದಿವಸ ನಾ ಶಾಲೆಗೆ ಹೋಗಿ ಹಾಕೇ ಬಿಟ್ಟೆ. ಅವತ್ತವರು ತಪ್ಪಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಅನಿವಾರ್ಯವಾಗಿ ಎಲ್ಲ ತಮ್ಮ ವಿಷಯಗಳನ್ನು ನಮ್ಮ ಮುಂದೆ ಹಂಚಿಕೊಂಡು ಆ ದಿಶೆಯಲ್ಲಿ ಅವರು ಕಿರು ಪರಿಚಯವನ್ನು ಈ ಕಾರ್ಯಕ್ರಮಕ್ಕೆ ಅವರಿಗೆ ಅಭಿನಂದನಾ ನುಡಿಗಳಂತ ಹೇಳಿ ನಾನು ರಚಿಸಿ ತಮ್ಮೆದುರಿಗೆ ಸಾದರಪಡಿಸ್ತಾ ಇದ್ದೇನೆ. ದೈಹಿಕ ಶಿಕ್ಷಣ ಚಿಲುಮೆ ಶ್ರೀ ಸಿದ್ದಯ್ಯ ಗರಿಗಯ್ಯ ಹಿರೇಮಠ ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಇವರಿಗೆ ಸೇವಾ ನಿವೃತ್ತಿಗೆ ಅಭಿನಂದನಾ ನುಡಿಗಳು. ಜನರ ಬಂಡಾಯದಿಂದ ನವಲಗುಂದ ತಾಲೂಕಿನ ಕೃಷಿ ಪ್ರಧಾನ ಗ್ರಾಮ ಹಾಲು ಕುಸುಗಲ್ಲಿನ ಮನೆತನದ ಹಿರೇಮಠ ಕುಟುಂಬದ ಶ್ರೀಮತಿ ಶ್ರೀಮಂತವ್ವ ಮತ್ತು ಶ್ರೀ ಗರಿಗಯ್ಯ ರವರ ಪುಣ್ಯ ಗರ್ಭದಲ್ಲಿ ದೈಹಿಕ ಶಿಕ್ಷಣ ಚಿಲುಮೆಯ ಶ್ರೀ ಸಿದ್ದಯ್ಯನವರು ದಿನಾಂಕ 10/5/1966 ಜನಿಸಿದರು. ಇವರ ಶಿಕ್ಷಣ ತಂದೆ ತಾಯಿಯವರು ಅಕ್ಕರೆಯ ಮಗ ಸಿದ್ದಯ್ಯನವರಿಗೆ ಸ್ವಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಅಂದರೆ 1ರಿಂದ 7ನೇ ತರಗತಿಯವರೆಗೆ ಶಿಕ್ಷಣವನ್ನು ಕಲಿಸುವರು. ಆಗ ಹಾಲ್ಕುಸುಗಲ್ ಗ್ರಾಮದಲ್ಲಿ ಪ್ರೌಢಶಾಲೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಬಾಲಕನ ವಿದ್ಯಾಭ್ಯಾಸದ ಹಂಬಲವನ್ನು ಮನಗಂಡ ಪಾಲಕರು ತಮ್ಮ ಗ್ರಾಮದಲ್ಲಿ ಪ್ರೌಢಶಾಲೆ ಇಲ್ಲದಿದ್ದರೂ ನೆರೆಯ ಗ್ರಾಮ ಅಳಗವಾಡಿಯ ಗ್ರಾಮದಲ್ಲಿರುವ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆಗೆ ದಾಖಲಿಸುವರು. ಅದರಂತೆ 1983ರಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆಯುವರು. ಜೊತೆಗೆ ಜಂಗಮದ ಕಾಯಕವನ್ನು ಅನುಸರಿಸುತ್ತಾ ಸಾಗುವರು. ನಂತರ ನವಲಗುಂದದ ಶ್ರೀ ಶಂಕರ್ ಕಲಾ ಮಹಾವಿದ್ಯಾಲಯದಲ್ಲಿ ಪದವಿ ಪೂರ್ವ PVC ಶಿಕ್ಷಣವನ್ನು ಶಿಕ್ಷಣ ಶಾಸ್ತ್ರದಲ್ಲಿ 1986ರಲ್ಲಿ ಗಳಿಸುವರು. ಬಾಲ್ಯದಲ್ಲಿಯೇ ಆಟಗಳತ್ತ ಆಕರ್ಷಣೆಗೊಂಡ ಶ್ರೀ ಸಿದ್ದಯ್ಯನವರಿಗೆ ಆಟದ ಶಿಕ್ಷಕರಾಗಬೇಕೆಂಬ ಹಂಬಲ ಮತ್ತು ಆಕಾಂಕ್ಷೆಯಂತೆ ಶ್ರೀ ಗಣೇಶ್ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಹೊನ್ನಾವರದಲ್ಲಿ ಶಿಕ್ಷಣಾರ್ಥಿಯಾಗಿ ದೈಹಿಕ ಶಿಕ್ಷಣವನ್ನು 1990ರಲ್ಲಿ ವೃತ್ತಿ ಜೀವನ ಪ್ರಾಥಮಿಕ ಶಾಲೆಯಲ್ಲಿಯೇ ಆಟದ ಮಾಸ್ಟರ್ ಆಗಬೇಕೆಂಬ ಇವರ ಕನಸು ದಿನಾಂಕ 27/4/1994ರಲ್ಲಿ ಗ್ರಾಮದ ಸರ್ಕಾರಿ ಮಾದರಿ ಕೇಂದ್ರ ಶಾಲೆಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಎಂದು ಆಯ್ಕೆಯಾಗಿ ಆಪ್ತರಾಗುವುದರ ಮೂಲಕ ಅವರ ಕನಸು ನನಸಾಯಿತು. ಅಲ್ಲಿ 1997ರವರೆಗೆ ಸೇವೆ ಸಲ್ಲಿಸುವುದರ ಜೊತೆಗೆ ಪದವಿ ಶಿಕ್ಷಣವನ್ನು ಮುಗಿಸಿದರು. ಹಾಗೆಯೇ ಸೇವಾ ಅವಧಿಯಲ್ಲಿ ಸರ್ಕಾರದ ಆದೇಶದಂತೆ BPED ಪದವಿಯನ್ನು ಧಾರವಾಡದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ವ್ಯಾಯಾಮ ಶಾಲೆಯಲ್ಲಿ 1998ರಲ್ಲಿ ಸಂಪಾದಿಸುವರು. ನಂತರ ಗ್ರಾಮ ಹಾಲಕುಸುಗಲ್ಲದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 1997ರಲ್ಲಿ ವರ್ಗಾವಣೆಗೊಂಡು ತಾವು ಕಲಿತು ಆಡಿದ ಆಟದ ಬಯಲಿನಲ್ಲಿಯೇ ಆಟದ ಮಾಸ್ತರಿಕೆ ಮಾಡಿದ್ದು ಅಚ್ಚರಿಯಾದರೂ ನಿಜವಾಯಿತು. ಹೀಗೆ 12 ವರ್ಷಗಳ ಕಾಲ ಸ್ವಂತ ಊರಿನಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಯಾವತ್ತೂ ಊರಿನ ಧಾರ್ಮಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿಯೂ ಹಬ್ಬ ಹರಿದಿನಗಳಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಊರವರ ಪ್ರೀತಿಗೆ ಪಾತ್ರರಾದಂತೂ ಶ್ಲಾಘನೀಯ ಮತ್ತು ಹೆಮ್ಮೆಯ ವಿಷಯ. ಬಹುಮುಖ ಪ್ರತಿಭಾ ಸಂಪನ್ನರು.
ವೃತ್ತಿ ಬದುಕಿನೊಂದಿಗೆ ಅನೇಕ ಪ್ರವೃತ್ತಿಗಳನ್ನು ಬೆಳೆಸಿಕೊಂಡ ಇವರು ಕ್ರೀಡಾಸಕ್ತರಿಗೆ ಕ್ರೀಡಾ ತರಬೇತಿಗಳನ್ನು ನೀಡಿ ಆ ಕ್ರೀಡಾ ತರಬೇತಿ ಪಡೆದ ಕ್ರೀಡಾಪಟುಗಳು ರಾಜ್ಯ ಮತ್ತು ಅಂತಾರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳಾಗಿ ಸಾಧನೆ ಮಾಡಿದ್ದು ಹೆಮ್ಮೆಯ ವಿಷಯ. ಇವರು ಕ್ರೀಡಾಸಕ್ತರಾಗಿ ವಾಲಿಬಾಲ್ ಆಟಗಾರರು, ಸಾಹಿತ್ಯಾಸಕ್ತರಾಗಿ ಓದುವುದರ ಜೊತೆಗೆ ಸಂಗೀತಾಸಕ್ತರಾಗಿ ಹಾರ್ಮೋನಿಯಂ ನುಡಿಸುವವರು, ಗಾಯಕರಾಗಿ ಭಜನಾ ಹಾಗೂ ಭಕ್ತಿ ಗೀತೆಗಳನ್ನು ಹಾಡುಗಾರರು, ದೇವಿ ಪುರಾಣ ಪ್ರವಚನ ಮಾಡುವವರು, ಪಾರಾಯಣಗಾರರು, ವೈದಿಕ ವಿದ್ಯೆ ಬಲ್ಲವರು, ವಿಷಯ ಮಾರ್ಗದರ್ಶಕರು, ಕಂಪ್ಯೂಟರ್ ಜ್ಞಾನ ಬಲ್ಲವರು, ಉತ್ತಮ ಸಂಘಟನಾಕಾರರು ಆಗಿರುವ ಇವರು ತಮ್ಮ ಪ್ರತಿಭೆಯನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡು ಸಾಮಾಜಿಕವಾಗಿ ಹೆಸರು ಮಾಡಿದವರಾಗಿದ್ದಾರೆ. ಇವರ ಸಂಘಟನಾ ಕಾರ್ಯಗಳು ಕೇವಲ ಇವರು ಆಟದ ಮಾಸ್ತರ್ಕಿ ಮಾಡುವುದಲ್ಲದೆ ಚುನಾವಣೆಯ ಸಮಯದಲ್ಲಿ ಮಾಸ್ಟರ್ ಟ್ರೈನರ್ ಆಗಿ ಚುನಾವಣಾ ಸಿಬ್ಬಂದಿ ಇವರಿಗೆ ತರಬೇತಿಯನ್ನು ನೀಡಿದ್ದು ಇಲ್ಲಿ ನಾವು ಶ್ಲಾಘಿಸಲೇಬೇಕು. ಹಾಗೆ ಸಕ್ರಿಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ನವಲಗುಂದದ ಅಧ್ಯಕ್ಷರಾಗಿ ಯಶಸ್ವಿ ನವಲಗುಂದ ತಾಲೂಕಾ ಸಾಹಿತ್ಯ ಸಮ್ಮೇಳನ ನಡೆಸಿದ ಕೀರ್ತಿಗೆ ಭಾಜನರಾಗಿದ್ದಾರೆ. ಅಲ್ಲದೆ ಅಖಂಡ ಧಾರವಾಡ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಮಸ್ಯೆಗಳ ನಿವಾರಣೆಗೆ ಸೇವೆ ಸಲ್ಲಿಸಿದ್ದು ಸ್ಮರಣೀಯ. ಹಾಗೆ ನವಲಗುಂದ ತಾಲೂಕಾ ಅಧ್ಯಕ್ಷರಾಗಿ ಧಾರವಾಡ ಜಿಲ್ಲಾ ಬಡ್ತಿ ಶಿಕ್ಷಕರ ಸಂಘದ ಕೋಶಾಧ್ಯಕ್ಷರಾಗಿ ಭಾರತ ಸೇವಾದಳದ ಶಾಖಾ ನಾಯಕರಾಗಿ ಸ್ಕೌಟ್ಸ್ ಮಾಸ್ಟರ್ ಆಗಿಯೂ ಸಂಘಟನೆಗಳಲ್ಲಿ ತನುಮನ ಧನದಿಂದ ಸೇವೆ ಸಲ್ಲಿಸಿದ್ದು ಸ್ತುತ್ಯಾರ್ಹವಾಗಿದೆ. ಇವರಿಗೆ ಪ್ರಶಸ್ತಿಗಳು, ಸನ್ಮಾನಗಳು. ಸಿದ್ದಯ್ಯನವರ ದೈಹಿಕ ಶಿಕ್ಷಣ ಶಿಕ್ಷಕರ ಉತ್ತಮ ಸೇವೆಯನ್ನು ಪರಿಗಣಿಸಿ ಶಿಕ್ಷಣ ಇಲಾಖೆಯು ತಾಲೂಕಾ ಮತ್ತು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಿವೆ. ಭಾರತ ಸೇವಾದಳದವರು ಸೇವಾದಳದ ಸೇವೆಯನ್ನು ಮನಗಂಡು ಜಿಲ್ಲಾ ಉತ್ತಮ ಶಾಖಾ ನಾಯಕರು ಪ್ರಶಸ್ತಿ ನೀಡಿ ಗೌರವಿಸಿದೆ. ಹಾಗೆ ಮಠ ಮಾನ್ಯಗಳು, ಸಂಘ ಸಂಸ್ಥೆಗಳು, ಸಂಘಟನೆಗಳು ಇವರ ಬಹುಮುಖ ಪ್ರತಿಭೆಯನ್ನು ಗುರುತಿಸಿ ಸಭೆ ಸಮಾರಂಭಗಳಲ್ಲಿ ಗೌರವ ಸನ್ಮಾನಗಳನ್ನು ಸಲ್ಲಿಸಿ ಕೃತಾರ್ಥವಾಗಿವೆ. ಇಂಥೊಬ್ಬ ಶ್ರೀ ಸಿದ್ದಯ್ಯ ಗರಿಗಯ್ಯ ಹಿರೇಮಠರವರು ಶಿಕ್ಷಕ ಸೇವೆಯಿಂದ ವಯೋಸಹಜ ನಿವೃತ್ತಿಯಿಂದ ಈ ಸಮಯದಲ್ಲಿ ನಿವೃತ್ತಿಯಾಗುವ ಸಮಯದಲ್ಲಿ ಸಿದ್ದಯ್ಯನವರ ನಿವೃತ್ತಿ ಜೀವನ ಸುಖಕರವಾಗಿ ಸಾಗಲೆಂದು ದೇವರು ಇವರಿಗೆ ಆಯುರಾರೋಗ್ಯ ಸಿರಿ ಸಂಪದ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಅಭಿನಂದನಾ ನುಡಿಗಳನ್ನು ಸಲ್ಲಿಸುತ್ತೇವೆ. ಅಭಿನಂದನಾ ನುಡಿಗಳನ್ನು ಸಲ್ಲಿಸುವವರು ಯಾವತ್ತೂ ಹಾಲುಸುಗಲ್ ಗ್ರಾಮದ ಗುರು ಹಿರಿಯರು, ಯುವಕರು, ಯುವತಿಯರು ಹಾಗೂ ಸಂಘ ಸಂಸ್ಥೆಗಳು ಹಾಗೂ ಇಬ್ರಾಹಿಂಪುರ ಗ್ರಾಮದ ಹಿರಿಯರು, ಗುರು ಹಿರಿಯರು ಮತ್ತು ಸಂಘ ಸಂಸ್ಥೆಗಳು ಮತ್ತು ಅವರ ಅಭಿಮಾನಿಗಳು ಮತ್ತು ಆಪ್ತರು, ಕುಟುಂಬ ಭಕ್ತರು ಇಂದಿನ ದಿನಾಂತಕ್ಕೆ ಈ ಅಭಿನಂದನಾ ನುಡಿಗಳನ್ನು ಸಲ್ಲಿಸಿ ಕೃತಾರ್ಥರಾಗಿದ್ದೇವೆ. ಧನ್ಯವಾದಗಳು.